ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರ ಬಗ್ಗೆ ಬರೆಯಲ್ಪಟ್ಟಿದೆ. ಅದರಲ್ಲಿ ನಹೋಮಿಯೂ ಒಬ್ಬಳು. ಆಕೆಯ ಬಗ್ಗೆ ಇದು ತಿಳಿದುಕೊಳ್ಳೋಣ. ನಹೋಮಿ ಎಂಬ ಪದದ ಅರ್ಥ ರಮಣೀಯವಾದವಳು. ಈಕೆ ಒಬ್ಬ ಯಹೂದಿ ಮಹಿಳೆ. ಇಸ್ರಾಯೇಲ್ ದೇಶದಲ್ಲಿ ವಾಸ ಮಾಡುತ್ತಿದ್ದಳು. ಈಕೆಯ ಗಂಡನ ಹೆಸರು ಎಲಿಮೆಲೇಕ್. ಎಲಿಮೆಲೇಕ್ ಎಂಬ ಪದದ ಅರ್ಥ ನನ್ನ ದೇವರು ರಾಜನಾಗಿರುವನು, ಅಥವಾ ದೇವರಿಂದ ಏರ್ಪಡಿಸಲ್ಪಟ್ಟ ರಾಜ, ಅಥವಾ ದೇವರೇ ನನ್ನ ರಾಜ. ಈ ರೀತಿಯಾಗಿ ಅರ್ಥ ಬರ್ತದೆ. ಸತ್ಯವೇದದ ಪ್ರಕಾರ ಎಲಿಮೆಲೇಕ್ ಬಡವನಲ್ಲ, ಒಬ್ಬ ಸ್ಥಿತಿವಂತ ವ್ಯಕ್ತಿಯಾಗಿದ್ದನು. ಹೇಗೆಂದರೆ ರೂತಳು 4ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಬೋವಾಜನು ಎಲಿಮೆಲೇಕ್ ಕಿಲ್ಯೋನ್ ಮಹಲೋನ್ ಎಂಬ ಈತನ ಹೆಸರಿನಲ್ಲಿದ್ದ ಆಸ್ತಿಯ ಬಗ್ಗೆ ಹೇಳುತ್ತಾನೆ. ಅಂದರೆ 4 ಖಾತೆಗಳಲ್ಲಿ ಈತನ ಆಸ್ತಿ ಇತ್ತು ಎಂದರೆ ಈತನೊಬ್ಬ ಸ್ಥಿತಿವಂತ ವ್ಯಕ್ತಿಯಾಗಿದ್ದನು. ವಾಕ್ಯದಲ್ಲಿ ನೋಡುವಂತೆ ಎಲಿಮೆಲೆಕ್ ಮತ್ತು ನಹೋಮಿಗೆ 2 ಮಕ್ಕಳಿರುತ್ತಾರೆ. ಅದು 2 ಗಂಡು ಮಕ್ಕಳೇ ಆಗಿರುತ್ತಾರೆ. ಬರಗಾಲ ಬೆತ್ಲೆಹೇಮಿನಲ್ಲಿ ಬಂದಾಗ ಅವರಿಬ್ಬರು ಆ ಮಕ್ಕಳನ್ನು ಕರೆದುಕೊಂಡು ಮೊಹಾಬ್ ದೇಶಕ್ಕೆ ಹೋಗುತ್ತಾರೆ. ಬೆತ್ಲೆಹೇಮಿನಲ್ಲಿ ಬರಗಾಲ ಬಂದಾಗ ಬೆತ್ಲೆಹೇಮ್ ಊರಿನ ಜನ ಅದೇ ಪಟ್ಟಣದಲ್ಲಿ ವಾಸಿಸುತ್ತಿದ್ದರು ಎಂದು ವಾಕ್ಯದ ಆಧಾರದಿಂದ ನಾವು ನೋಡಬಹುದು. ಆದರೆ ಎಲಿಮೆಲೆಕ್ ಮತ್ತು ನಹೋಮಿ ಬೆತ್ಲೆಹೇಮನ್ನು ಬಿಟ್ಟು ಇಸ್ರಾಯೇಲ್ನ ಬೇರೆ ಪ್ರಾಂತ್ಯಗಳಲ್ಲಿ ವಾಸಿಸಬಹುದಿತ್ತು. ಅದನ್ನೂ ಕೂಡ ಬಿಟ್ಟು ಮೊಹಾಬ್ ದೇಶವನ್ನೇ ಆರಿಸಿಕೊಳ್ಳುತ್ತಾರೆ. ಬೈಬಲ್ನ ಪ್ರಕಾರ ಮೊಹಾಬ್ಯರು ಶಪಿಸಲ್ಪಟ್ಟವರು, ಆ ಜನಾಂಗದವರೊಟ್ಟಿಗೆ ಸೇರಬೇಡಿ ಎಂದು ದೇವರು ಹೇಳಿರುತ್ತಾನೆ. ಆದರೂ ಕೂಡ ಇವರು ಮೊಹಾಬ್ ದೇಶವನ್ನೇ ಆರಿಸಿಕೊಂಡು ಅಲ್ಲಿ ಹೋಗಿ ವಾಸಿಸುತ್ತಾರೆ. ಬೆತ್ಲೆಹೇಮಿನಲ್ಲಿ ಬರ ತೀರಿದ ತಕ್ಷಣ ಅವರು ಸ್ವದೇಶಕ್ಕೆ ವಾಪಸ್ ಬರಬಹುದಿತ್ತು. ಆದರೂ ಕೂಡ 10 ವರ್ಷಗಳ ಪರ್ಯಂತರ ಅಲ್ಲಿಯೇ ಇದ್ದು ತಮ್ಮ ಗಂಡು ಮಕ್ಕಳಿಗಿಬ್ಬರಿಗೂ ಮೊಹಾಬ್ಯ ಸ್ತ್ರೀಯನ್ನೇ ಮದುವೆ ಮಾಡಿಕೊಳ್ಳುತ್ತಾರೆ. ನಹೋಮಿ ಮತ್ತು ಎಲಿಮೆಲೇಕ ಇಬ್ಬರು ಇಸ್ರಾಯೇಲರಾಗಿದ್ದರಿಂದ ಅವರಿಗೆ ಧರ್ಮಶಾಸ್ತ್ರದ ಅರಿವಿತ್ತು. ದೇವರು ಧರ್ಮಶಾಸ್ತ್ರದಲ್ಲಿ ಅನ್ಯ ಜನಾಂಗದ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವುದನ್ನು ನಿಷೇಧಿಸಿದ್ದರು. ಆದರೂ ಇವರು ಮೊಹಾಬ್ಯದಲ್ಲೇ ಉಳಿದು ಮೊಹಾಬ್ಯ ಸ್ತ್ರೀಯರನ್ನೇ ಮದುವೆ ಮಾಡಿಕೊಂಡು ಅಲ್ಲಿ ವಾಸಿಸುತ್ತಾರೆ. ಯಾವಾಗ ತನ್ನ ಗಂಡನನ್ನು 2 ಗಂಡು ಮಕ್ಕಳನ್ನು ನಹೋಮಿ ಕಳೆದುಕೊಳ್ಳುತ್ತಾಳೋ ಆಗ ಅವಳಿಗೆ ಸ್ವದೇಶದ ನೆನಪಾಗುತ್ತದೆ. ಅಲ್ಲದೆ ದೇವರು ಬೆತ್ಲೆಹೇಮಿಗೆ ಆಹಾರವನ್ನು ಕರುಣಿಸಿ ಅನುಗ್ರಹಿಸಿದ್ದಾನೆ ಎಂಬ ವಿಷಯ ತಿಳಿದು ತನ್ನಿಬ್ಬರು ಸೊಸೆಯಂದಿರನ್ನು ಕರೆದುಕೊಂಡು ತನ್ನ ದೇಶಕ್ಕೆ ಬರುವ ಮನಸ್ಸು ಮಾಡ್ತಾಳೆ. ಆದರೆ ದಾರಿಯಲ್ಲಿಯೇ ಅವಳಿಗೆ 2 ಸೊಸೆಯರು ನನ್ನ ನಿಮಿತ್ತವಾಗಿ ಏಕೆ ಬಾಧೆ ಪಡಬೇಕೆಂದು ಯೋಚಿಸಿ ಇಬ್ಬರನ್ನು ವಾಪಸ್ ಹೋಗುವಂತೆ ಮನವಿ ಮಾಡಿಕೊಳ್ಳುತ್ತಾಳೆ. ಇದಿಷ್ಟು ನಹೋಮಿಯ ಚರಿತ್ರೆಯಾಯಿತು. ಈಗ ನಹೋಮಿಯಲ್ಲಿದ್ದ ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಗುಣಗಳನ್ನು ತಿಳಿದುಕೊಳ್ಳೋಣ. ಅದರಿಂದ ನಾವೇನನ್ನು ಕಲಿತುಕೊಳ್ಳಬಹುದು ಎಂದು ಗಮನಿಸೋಣ. ನಾನು ಆಗಲೇ ಹೇಳಿದಂತೆ ನಹೋಮಿ ಒಬ್ಬ ಇಸ್ರಾಯೇಲ್ ಸ್ತ್ರೀ. ಅಂದರೆ ಆಕೆ ಧರ್ಮಶಾಸ್ತ್ರವನ್ನು ಅರಿತವಳು, ದೇವರ ಬಗ್ಗೆ ನಿರೀಕ್ಷೆಯಿಂದ ಇದ್ದವಳು, ದೇವರ ಧರ್ಮಶಾಸ್ತ್ರದ ಎಲ್ಲ ಕಟ್ಟಳೆಗಳನ್ನು ಅರಿತವಳಾಗಿದ್ದರೂ ಕೂಡ ಅನೇಕ ವಿಷಯಗಳಲ್ಲಿ ನಕಾರಾತ್ಮಕವಾಗಿ ಮಾತನಾಡುತ್ತಾಳೆ. ತನ್ನ ಜೀವಿತದಲ್ಲಿ ತಾನೇ ನಿರ್ಧಾರಗಳನ್ನು ತೆಗೆದುಕೊಂಡು ದೇವರ ಮೇಲೆ ಕೋಪಗೊಳ್ಳುತ್ತಾಳೆ. ಜ್ಞಾನೋಕ್ತಿಯಲ್ಲಿ ಒಂದು ವಚನ ಹೇಳುತ್ತದೆ, ಮನುಷ್ಯನು ತನ್ನ ಮೂರ್ಖತನದಿಂದ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕೋಪಗೊಳ್ಳುವನು ಎಂಬುದಾಗಿ. ಆ ವಚನದಂತೆಯೇ ಈಕೆ ಕೂಡ ಮೊಹಾಬ್ಯ ದೇಶಕ್ಕೆ ಹೋಗುವ ನಿರ್ಧಾರವನ್ನು ಗಂಡನೊಟ್ಟಿಗೆ ಮಾಡಿ ಅಲ್ಲಿ ಹೋಗಿ ವಾಸಿಸುತ್ತಾರೆ. ಈಕೆ ಮತ್ತು ಎಲಿಮೆಲೇಕ್ ದೇವರನ್ನು ಪ್ರಾರ್ಥಿಸಿ ಬೇರೆ ಬೆತ್ಲೆಹೇಮಿನ ಜನರಂತೆಯೇ ತಮ್ಮ ದೇಶದಲ್ಲಿಯೇ ಇರಬಹುದಾತ್ತು, ಅಥವಾ ಬೇರೆ ಪ್ರಾಂತ್ಯಗಳಲ್ಲಿ ಇಸ್ರಾಯೇಲಲ್ಲೇ ವಾಸಿಸಬಹುದಿತ್ತು. ಚಿಕ್ಕ ಸಮಸ್ಯೆಯನ್ನೇ ಗಂಡ ಹೆಂಡತಿ ಇಬ್ಬರು ದೊಡ್ಡದಾಗಿ ತೆಗೆದುಕೊಂಡು ದೇಶವನ್ನೇ ಬಿಟ್ಟು ಮೊಹಾಬ್ ದೇಶಕ್ಕೆ ಹೋಗುತ್ತಾರೆ. ದೇವರು ಅಲ್ಲಿಯೂ ಕೂಡ 10 ವರ್ಷಗಳ ಪರ್ಯಂತರ ಅವರನ್ನು ಪೋಷಿಸುತ್ತಾನೆ. ದೇವರು ಅಷ್ಟಕ್ಕೆ ಬಿಡದೆ ನಹೋಮಿಯ 2 ಗಂಡು ಮಕ್ಕಳಿಗೆ ಸುಂದರವಾದ ಮತ್ತು ಒಳ್ಳೆಯ ನಡತೆಯುಳ್ಳ 2 ರಾಜಸ್ತ್ರೀಯರನ್ನು ಸೊಸೆಯಂದಿರಾಗಿ ಕೊಡುತ್ತಾನೆ. ಇಷ್ಟೆಲ್ಲ ಉಪಕಾರಗಳನ್ನು ಮಾಡಿದಾಗಿಯೂ ಅವಳು ದೇವರ ಬಗ್ಗೆ ಆಡಿದ ಮಾತುಗಳು ನಕಾರಾತ್ಮಕವಾಗಿಯೇ ಇದ್ದವು. ಅದಕ್ಕೆ ವಾಕ್ಯ ಹೇಳುವುದು, ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗುತ್ತಾರೆ ಎಂದು. ಅಂದರೆ ಹಳೆಯ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ನಾವು ನೆನೆಸುವುದೇ ಇಲ್ಲ. ದೇವರ ಹಸ್ತವು ನನಗೆ ವಿರೋಧವಾಗಿದೆ, ದೇವರು ನನಗೆ ವಿರೋಧವಾಗಿ ಸಾಕ್ಷಿ ಹೇಳುತ್ತಿದ್ದಾನೆ, ನನ್ನನ್ನು ಮಾರ ಎಂದು ಕರೆಯಿರಿ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ ಎಂದು ದೇವರ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನೇ ಮಾಡುತ್ತಾಳೆ. ಇವೆಲ್ಲವೂ ಆಕೆಯಲ್ಲಿದ್ದ ನಕಾರಾತ್ಮಕ ವಿಷಯಗಳು. ಈಗ ಆಕೆಯಲ್ಲಿದ್ದ ಸಕಾರಾತ್ಮಕ ವಿಷಯಗಳನ್ನು ಗಮನಿಸೋಣ. ತನ್ನ ಗಂಡನನ್ನು ಮತ್ತು 2 ಗಂಡು ಮಕ್ಕಳನ್ನು ಕಳೆದುಕೊಂಡರೂ ಸಹ ನಹೋಮಿಯು ತನ್ನ 2 ಸೊಸೆಯಂದಿರನ್ನು ಆರೋಪಿಸಲಿಲ್ಲ. ಬದಲಾಗಿ ಅವರಿಬ್ಬರನ್ನು ಬಹಳವಾಗಿ ಪ್ರೀತಿಸಿದಳು. ಅವರ ಕುರಿತಾಗಿ ಒಳ್ಳೆಯದನ್ನು ಯೋಚಿಸಿ ಅವರಿಬ್ಬರಿಗೂ ನೀವಿಬ್ಬರು ಹಿಂತಿರುಗಿ ಹೋಗಿ ಮದುವೆಯಾಗಬೇಕೆಂದು ಸಲಹೆ ಕೊಡುತ್ತಾಳೆ. ಅದಕ್ಕಿಂತ ಹೆಚ್ಚಾಗಿ ಸ್ವದೇಶವನ್ನು ದೇವರನ್ನು ನೆನೆಸಿಕೊಂಡು ತಿರುಗಿ ತನ್ನ ದೇಶಕ್ಕೆ ಬರುತ್ತಾಳೆ. ನನ್ನ ಗಂಡ ಮತ್ತು ಮಕ್ಕಳು ಸತ್ತಿದ್ದಾರೆ, ನಾನು ಸೋತಿದ್ದೇನೆ, ನಾನು ಇಲ್ಲೇ ಸಾಯೋಣ ಎಂದು ತೀರ್ಮಾನಿಸಿಕೊಳ್ಳದೆ ಮತ್ತೆ ದೇವರ ಕಡೆಗೆ ತಿರುಗಿಕೊಳ್ಳುತ್ತಾಳೆ. ತನ್ನನ್ನೇ ಅಂಟಿಕೊಂಡು ಬಂದಂಥ ತನ್ನ ಸೊಸೆಯಾದ ರೂತಳಿಗೋಸ್ಕರ ಒಂದು ಸಂಸಾರ ಜೀವಿತವನ್ನು ಏರ್ಪಡಿಸಿಕೊಡುತ್ತಾಳೆ. ಅಷ್ಟಕ್ಕೆ ಮುಗಿಲ್ಲ, ತನ್ನ ಗಂಡನ ಮತ್ತು ತನ್ನ ಮಕ್ಕಳ ಹೆಸರಿದ್ದ ಸ್ವತ್ತಿನ ಖಾತೆಯು ತನ್ನ ಕುಲದಲ್ಲಿಯೇ ಉಳಿಯುವಂತೆ ಮಾಡಿ ರೂತಳಿಗೆ ಹುಟ್ಟಿದ ಮಗುವಿಗೆ ತನ್ನ ಮಗನ ಹೆಸರನ್ನು ಇಡದೆ ಉಪಾಧ್ಯ ಎಂದು ಹೆಸರಿಡುತ್ತಾಳೆ. ಉಪಾಧ್ಯ ಎಂದರೆ ದೇವರನ್ನು ಆರಾಧಿಸುವವನು ಎಂದರ್ಥ. ದೇವರಿಂದ ಹಿಂಜಾರಿ ಹೋದ ನಹೋಮಿ ತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ದೇವರು ಅವಳನ್ನು ಸೇರಿಸಿಕೊಂಡು ಅವಳನ್ನು ಮೊದಲಿಗಿಂತ ಹೆಚ್ಚಾಗಿ ಆಶೀರ್ವದಿಸಿದನು. ಅವಳ ಕಹಿಯಾದ ಜೀವಿತವನ್ನು ಸಿಹಿಯಾಗಿ ಮಾಡಿದ್ದನ್ನು ನೋಡಬಹುದು.
ನಹೋಮಿಯು ಉತ್ತಮ ಅತ್ತೆಯಾಗಿಯೂ ಕನಿಕರವೂ ದಯೆಯೂ ಉಳ್ಳ ಒಬ್ಬ ಸ್ತ್ರೀಯಾಗಿಯೂ ಆದರಿಸುವ ಮತ್ತು ದೇವರನ್ನೇ ಆತುಕೊಂಡಂತಹ ಒಬ್ಬ ಹೆಣ್ಣು ಮಗಳಾಗಿಯೂ ಕಾಣುತ್ತಾಳೆ. ಸೋತಲ್ಲೇ ಸಾಯದೆ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಮೂಲಕ ತನ್ನ ಜೀವಿತದ ಮಾರವನ್ನು ಮಧುರವಾಗಿ ಮಾಡಿಕೊಳ್ಳುತ್ತಾಳೆ ನಹೋಮಿ. ರೂತಲಲ್ಲಿ ಹುಟ್ಟಿದ ಈ ಒಬಾದ್ಯನ ಮೂಲಕವೇ ದಾವಿದನು ಮತ್ತು ಯೇಸು ಕ್ರಿಸ್ತನು ಬರುವಂಥದ್ದು. ಇದನ್ನು ನೋಡುತ್ತಿರುವ ದೇವ ಮಕ್ಕಳೇ, ನಿಮ್ಮ ಜೀವಿತದ ಮಾರವನ್ನು ತೆಗೆದು ಮಧುರ ಮಾಡಲು ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡಿರಿ.